ವಿಜುವಲ್ ಅಂತ ಹೇಳ್ತೀವಿ. ನೋಡ್ತೀವಲ್ಲ, ನೋಡಿದಾಗ ಆ ವಿಜುವಲ್ ಏನಿರುತ್ತೆ, ಆ ಒಂದು ಚಿತ್ರ ನಮ್ಮ ಕಣ್ಣಿನ ಮುಖಾಂತರ ರೆಟೈನಕ್ಕೆ ಹೋಗುತ್ತೆ. ಕಣ್ಣಿನಲ್ಲಿ ರೆಟೈನಾ ಅಂತ ಒಂದು ಭಾಗ ಇದೆ, ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಆಪ್ಟಿಕ್ ನರ್ವ್ ಮುಖಾಂತರ ವಿಜುವಲ್ ಕಾರ್ಟೆಕ್ಸ್ ಅಥವಾ ಆಪ್ಟಿಕ್ ಕಾರ್ಟೆಕ್ಸ್ ಅಂತ ಮೆದುಳಿನಲ್ಲಿ ಒಂದು ಜಾಗ ಇದೆ, ಅಲ್ಲಿಗೆ ಹೋಗುತ್ತೆ. ಆ ಒಂದು ಪಿಕ್ಚರ್ ನಾವು ನೋಡಿದ್ದು ಇದೆಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗೋಂಥದ್ದು. ನಾನು ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬಟ್ ನೋಡಿದ ತಕ್ಷಣ ಆಗೋಂಥದ್ದು ಇದು. ಅಲ್ಲಿಗೆ ಹೋದಾಗ ಏನು ಮಾಡುತ್ತೆ, ಅದು ಗ್ಲುಟಮೇಟ್ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ನ ಬಿಡುಗಡೆ ಮಾಡುತ್ತೆ ತಕ್ಷಣ. ಈಗ ನೋಡಿದ ತಕ್ಷಣ ಗ್ಲುಟಮೇಟ್ ರಿಲೀಸ್ ಆಯಿತು, ಏಕೆಂದರೆ ಅದು ನೋಡ್ತು, ರೆಟೆನಾದಿಂದ ಕಣ್ಣಿನಿಂದ ರೆಟೆನಾಕ್ಕೆ ಹೋಯ್ತು, ರೆಟೆನಾದಿಂದ ವಿಜುವಲ್ ಕಾರ್ಟೆಕ್ಸ್ಗೆ ಹೋಯ್ತು, ಆಪ್ಟಿಕ್ ನರ್ವ್ ಮುಖಾಂತರ. ಅದು ಗ್ಲುಟಮೇಟು ನ್ಯೂರೋ ಟ್ರಾನ್ಸ್ಮಿಟರ್. ನ್ಯೂರೋ ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ, ಶೇಪ್ ನೋಡುತ್ತೆ, ಕಲರ್ ನೋಡುತ್ತೆ, ಸಿಮಿಟ್ರಿ ನೋಡುತ್ತೆ, ಮೂಮೆಂಟ್ ನೋಡುತ್ತೆ, ಎಲ್ಲ ನೋಡುತ್ತೆ. ನೋಡಿದ ತಕ್ಷಣ ಅದು ಅಟ್ರಾಕ್ಟ್ ಆಯಿತು. ಆ ಸಿಗ್ನಲ್ಲು ಅಮೆಗ್ಡೆಲಾ, ನಮ್ಮ ಚಿಂಪ್ ಅಥವಾ ಪ್ರಾಣಿ ಮೆದುಳು ಅಮೆಗ್ಡೆಲಾದಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಯ್ತು. ಅಮೆಗ್ಡೆಲಾ ಏನು ಮಾಡ್ತು, ಇಮಿಡಿಯೇಟಾಗಿ ಡೋಪಮೈನ್ನ ರಿಲೀಸ್ ಮಾಡುತ್ತೆ. ಡೋಪಮೈನ್ ರಿಲೀಸ್ ಆದಾಗ ಪದೇ ಪದೇ ನೋಡಬೇಕು ಅನ್ಸುತ್ತೆ. ಅದನ್ನು ಒಂದು ಸಲ ನೋಡ್ತೀವಲ್ಲ, ಆ ಕಲರು, ಆ ಸಿಮಿಟ್ರಿ, ಆ ವೇಸ್ಟ್ ಹಿಪ್ ರೇಷ್ಯೋ, ಮೂಮೆಂಟು, ಕಾಂಪ್ಲೆಕ್ಷನ್ನು, ಸ್ಕಿನ್ ಕಲರ್ ಎಲ್ಲ ನೋಡಿದಾಗ ಏನಾಗುತ್ತೆ, ಪದೇ ಪದೇ ನೋಡಬೇಕು ಅನಿಸುತ್ತೆ. ಕಾರಣ ಡೋಪಮೈನ್ ರಿಲೀಸ್ ಆಯಿತು. ಡೋಪಮೈನು ಕಿಕ್ ಥರ, ಅದು ಒಂದು ರಿವಾರ್ಡಿಂಗ್ ಹಾರ್ಮೋನ್, ಅದು ಒಂದು ಕಿಕ್ ಕೊಡುತ್ತೆ, ಅದನ್ನೇ ನೋಡ್ತಾ ಇರ್ತೀವಿ.